ನಿಮಗೆ ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ನಾವು ಇವತ್ತು ಮಿಥುನ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್. ಬನ್ನಿ ನೋಡೋಣ. ಯಾವ ಕೆಲಸ ಮಾಡಿದರೆ ನಿಮಗೆ ಅದೃಷ್ಟ ಕೊಡುತ್ತೆ, ಯಾವ ಯಾವ ಸವಾಲುಗಳು ಈ ತಿಂಗಳು ನಿಮ್ಮ ಎದುರುಗಡೆ ಬಂದು ನಿಲ್ಲುತ್ತೆ ನೋಡೋಣ ಬನ್ನಿ. ಯಾವ ಕ್ಷೇತ್ರದಲ್ಲಿ ನಿಮಗೆ ಲಾಭವಾಗುತ್ತೆ, ಯಾವ ಕ್ಷೇತ್ರದವರು ಎಚ್ಚರಿಕೆಯಿಂದ ಇರಬೇಕು, ಈ ವಿಷಯದಲ್ಲಿ ನಾವು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಮೊದಲನೆಯದಾಗಿ ರಾಶಿ ಬಗ್ಗೆ ಮಾತಾಡೋದು ನೋಡೋದಾದ್ರೆ, ಈ ರಾಶಿಯಲ್ಲಿ ಬರುವಂಥದ್ದು ಮೃತ ನಕ್ಷತ್ರ 2 ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು, ಹಾಗೆ ಪುನರ್ವಸು ನಕ್ಷತ್ರದ 3 ಪಾದಗಳು ಬರ್ತಾಗ್ತದೆ. ಇನ್ನು ಈ ಮಿಥುನ ರಾಶಿಯಲ್ಲಿ ವಿಶೇಷವೇನಂತ ಹೇಳಿದರೆ, ಇವರು ಮಾತಿನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅಂದರೆ ಯಾವುದೇ ವಿಷಯದಲ್ಲಿ ಅವ್ರು ಮಾತಾಡಬೇಕು, ಏನೇ ಅಂತ ಹೇಳಿದ್ರು ಮಾತಲ್ಲಿ ಹಿಂಜರಿಯೋದಿಲ್ಲ, ಧೈರ್ಯವಾಗಿ ನಿಂತು ಮಾತಾಡ್ತಾರೆ. ಹಾಗೆ ಈ ತಿಂಗಳು ನಿಮಗೆ ಹಳದಿ ಬಣ್ಣದ ನೀವು ಬಟ್ಟೆ ಆಗಲಿ ಏನು ಧರಿಸ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಮತ್ತು ಮಿಥುನ ರಾಶಿಯವರಿಗೆ ಗಣೇಶನ ಆರಾಧ್ಯ ಮಾಡೋದು ತುಂಬ ಒಳ್ಳೆಯದು. ಹಾಗೆ ನಿಮ್ಮ ಮಿತ್ರ ರಾಶಿಗಳು ಸಿಂಹ ಮತ್ತು ಕನ್ಯಾ ರಾಶಿ ಆಗಿರುತ್ತೆ. ಮಿತ್ರ ರಾಶಿ ಆಗಿರೋದು ಕಟಕ ರಾಶಿ. ಹಾಗೆ ಇವ್ರುಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿರಿ. ಎಂತಹದೇ ಸಂದರ್ಭ ಇರಲಿ, ಎಂತಹದೇ ವಿಷಯ ಇರಲಿ, ಅದನ್ನು ಖಂಡಿತವಾಗ್ಲೂ ಧೈರ್ಯವಾಗಿ ನಿಂತು ಅದನ್ನು ಎದುರಿಸ್ತಾರೆ ಅಂತ ಆದರೆ ಇದು ಮಿಥುನ ರಾಶಿನೇ. ಯಾವುದೇ ವಿಷಯಕ್ಕೂ ಹಿಂಜರಿಯದೆ, ಅಂದರೆ ಕೆಚ್ಚದೆ ಅವರು ಮುನ್ನುಗ್ಗಿ ಅವರು ಪ್ರತಿಯೊಂದು ವಿಷಯನೂ ಸಾಲ್ವ್ ಮಾಡ್ಕೋತಾರೆ. ಮತ್ತು ಕೆಲವೊಂದೊಂದು ವಿಷಯದಲ್ಲಿ ಅವರ ಯೋಚನಾಶೀಲ ತುಂಬ ಚೆನ್ನಾಗಿರುತ್ತೆ. ಈ ತಿಂಗಳಲ್ಲಿ ನಿಮಗೆ 5ನೇ ತಾರೀಕು 9-15 ನಿಮ್ಮ ಯಾವುದಾದ್ರು ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅಂತ ಹೇಳಿದರೆ ಈ ದಿನಗಳಲ್ಲಿ ಶುಭವಾಗಿರುತ್ತೆ. 16, 23, 25, 26 ಜೊತೆಗೆ 30ನೇ ತಾರೀಕು ನಿಮಗೆ ಶುಭದಾಯಕವಾಗಿರುತ್ತೆ. ಈ ದಿನಗಳಲ್ಲಿ ನಿಮಗೆ ಹೊಸ ಗಾಡಿ ತಗೊಳ್ಳೋವಂಥದ್ದು ಇಲ್ಲ ಹೊಸ ಮನೆ ತಗೊಳ್ಳೋವಂಥದ್ದು ನಿಮಗೆ ಈ ದಿನಗಳಲ್ಲಿ ಶುಭವಾಗಿರುತ್ತೆ. ಆದರೆ ಈ ದಿನಗಳಲ್ಲಿ ರಾಹುಕಾಲನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸ್ಕೊಳ್ಳೋದು ಶುಭವಾಗಿರುತ್ತೆ. ಅನೇಕ ಅಡಚಣೆಗಳು ಈ ತಿಂಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಸವಾಲುಗಳು, ಆ ಸವಾಲುಗಳನ್ನ ನೀವು ಹಿಂದಿರಿಯದೆ ನೀವು ಎದುರಿಸಿ ನಿಲ್ತೀರಾ. ನೀವೇನಾದ್ರು ಕಮಿಟ್ಮೆಂಟ್ಗಳು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದನ್ನೆಲ್ಲ ನೀವು ಪೂರೈಸ್ಕೊಳ್ಳೋಕ್ಕೆ, ಅಂದರೆ ಮಾಡಿದ್ದೀರಾ ಮುಂಚೆ ಅಂತ ಹೇಳಿದರೆ ಅದನ್ನೆಲ್ಲ ಪೂರೈಸ್ಕೊಳ್ಳೋಕ್ಕೆ ಪ್ರೀ ಪ್ಲ್ಯಾನ್ನ ನೀವು ಇಟ್ಕೊಬೇಕಾಗತ್ತೆ. ಕಮಿಟ್ಮೆಂಟ್ಸ್ಗಳನ್ನ ನೀವು ಇದು ಮಾಡಬೇಕಾದ್ರೆ ಪ್ಲ್ಯಾನ್ನ ಇಟ್ಕೊಂಡಿದ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚುರುಕುತನದಿಂದ ನೀವು ಇದನ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಆಮೇಲೆ ಬುದ್ಧಿಶಕ್ತಿ, ತಾಳ್ಮೆ ಇರೋವಂಥದ್ದು ಗಮನಾರ್ಹ ಸಂಗತಿ. ಹೀಗಿರಬೇಕಾದ್ರೆ ಕೆಲವೊಬ್ಬರು ಅವರ ಓವರ್ ಟ್ಯಾಲೆಂಟಿಂದ ಒಂದೊಂದು ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗೋವಂಥದ್ದು ಇರುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ನಿಮ್ಮ ಕೆಲಸನ ಗಮನದಿಂದ ಮಾಡೋ ಕೆಲಸನ ಬೋರ್ ಮಾಡ್ಕೊಂಡು ಮಾಡಬೇಡಿ ಯಾವತ್ತು. ನೀವು ಆ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಇನ್ಸ್ಟೆಬಿಲಿಟಿ, ಅಂದರೆ ಯಾವ್ದಾದ್ರು ವಿಷಯದಲ್ಲಿ ನಿಮಗೆ ಕೊರತೆ ಆಗುವಂಥದ್ದು ಈ ತಿಂಗಳು ಭಾರಿ ಆಗುತ್ತೆ. ಗಟ್ಟಿತನ, ಧೈರ್ಯ ಅನ್ನೋದು ನಿಮ್ಮಲ್ಲಿ ತುಂಬ ಇರುತ್ತೆ. ಅದ್ರ ಜೊತೆಗೆ ಸ್ಟೆಬಿಲಿಟಿ ಅನ್ನೋದನ್ನ ಒಂದೊಂದು ಆ್ಯಡ್ ಮಾಡ್ಕೊಳ್ಳಿ. ಆಗ ನೀವು ಜೀವನದಲ್ಲಿ ತುಂಬ ಸಕ್ಸಸ್ ಕಾಣ್ತೀರಾ. ಯಾವುದೇ ವಿಷಯನ ನೀವು ಬೋರ್ ಮಾಡ್ಕೊಂಡು ಮಾಡಬೇಡಿ. ಅದನ್ನು ಉತ್ಸಾಹದಲ್ಲಿ, ಖುಷಿಯಿಂದ ನೀವು ಗಮನವಿಟ್ಟು ಮಾಡಿದರೆ ನಿಮಗೆ ಈ ತಿಂಗಳು ಅಲ್ಲ ತುಂಬ ಒಳ್ಳೆಯ ಅಚೀವ್ಮೆಂಟ್ ಇದೆ. ಮತ್ತು ಯಾವುದಾದ್ರೂ ಒಂದು ಪ್ರಮುಖ ನಿರ್ಧಾರ ತೊಗೊಬೇಕು ಅಂತ ಹೇಳಿದರೆ ತುಂಬ ಆಲೋಚನೆಯಿಂದ, ಅಂದರೆ ಒಳ್ಳೆಯ ವ್ಯಕ್ತಿಗಳು, ಗುರು ಹಿರಿಯರಿಂದ ನೀವು ಸ್ವಲ್ಪ ತಿಳ್ಕೊಂಡು ಆ ನಿರ್ಧಾರಗಳನ್ನ ತಗೊಳ್ಳಿ. ಆ ಥರ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಂಡಾಗ ಒಂದು ಬ್ಲೂ ಪ್ರಿಂಟ್ ಬಂದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗುತ್ತೆ. ಹಾಗೆ ನಿಮ್ಮನ್ನು ಮಾತಲ್ಲಿ ಯಾರೂ ಗೆಲ್ಲೋರಿಲ್ಲ. ಒಂದೊಂದು ಸರಿ ನಿಮಗೆ ಇದೇ ದುರಹಂಕಾರ ಆಗುತ್ತೆ. ಆ ದುರಹಂಕಾರದಿಂದ ಒಂದೊಂದು ಸರಿ ನಿಮಗೆ ನೀವು ಆಪತ್ತು ತಂದಿಟ್ಕೊಳ್ತೀರಾ. ಮತ್ತು ನಮ್ಮ ಎದುರುಗಡೆ ಯಾರಿದ್ದಾರೆ ಅವರಿಗೆ ಏನೂ ಗೊತ್ತಿಲ್ಲ, ಅವರು ನಮ್ಮ ಮುಂದೆ ಅಷ್ಟೇ ಅಂತ ಅನ್ನೋದು ಕಾನ್ಫಿಡೆಂಟ್ ಇಟ್ಕೋಬೇಡಿ. ಅಂದರೆ ಓವರ್ ಕಾನ್ಫಿಡೆಂಟ್ ತೊಗೋಬೇಡಿ. ನಿಮ್ಮಲ್ಲಿ ಇರೋದನ್ನು ಆದಷ್ಟು ತಾಳ್ಮೆಯಿಂದ ಹುಷಾರಾಗಿ ಇದು ಮಾಡ್ಕೊಂಡು ಹೋಗಿ. ಹಾಗೆ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಕೆಲವೊಂದು ಸಮಸ್ಯೆಗಳು ಸಹ ಬರ್ಬೋದು. ಈ ತಿಂಗಳಲ್ಲಿ ಸ್ವಲ್ಪ ಸಮಾಜ ಸೇವೆ ಅನ್ನೋದರಲ್ಲಿ ಸ್ವಲ್ಪ ತೊಡಗಿಸ್ಕೊಂಡ್ರೆ ಈ ವಿಷಯಗಳಲ್ಲಿ ನಿಮಗೆ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಸಿಗುತ್ತೆ. ಈಗ ನಮ್ಮ ನವಂಬರ್ 1ಕ್ಕೆ ನಮ್ಮಲ್ಲಿ ವಿಶೇಷ ದಿನ ಇದೆ. ಆ ದಿನದಲ್ಲಿ ನೀವು ಈ ರಕ್ತ ಡೊನೇಟ್ ಮಾಡೋದು, ಇಲ್ಲ ಆ ಕಾರ್ಯಕ್ರಮದಲ್ಲಿ ನಿಂತು ಸ್ವಲ್ಪ ಭಾಗಿಯಾಗೋದು, ಮತ್ತು ರಕ್ತ ಏನಾದ್ರು ಡೊನೇಟ್ ಮಾಡೋ ಇದನ್ನು ನೀವೇ ಆ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡ್ರೆ ಈ ತಿಂಗಳು ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ನೀವು ಕೆಲಸ ಮಾಡೋವಂಥ ಸ್ಥಳದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮಗೆ ಈ ತಿಂಗಳು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ, ಆದರೆ ನಿಮ್ಮಲ್ಲಿ ಇರೋ ಎಕ್ಸ್ಪೀರಿಯನ್ಸಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರೋ ಸಾಧ್ಯತೆ ಇದೆ. ಜೊತೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು, ಸ್ಥಾನಮಾನ ಎಲ್ಲರಿಗೂ ಪಡೆಯುವಂಥ ಲಕ್ಷಣಗಳಿದೆ. ರಾಜಕಾರಣಿಗಳಿಗೆ ಒಂದು ಒಳ್ಳೆ ಪೊಸಿಷನ್ ಸಿಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಮದುವೆಗೆ ನಿಮಗೆ ಚಾನ್ಸಸ್ ಇದೆ. ಅಂದರೆ ಮಾತುಕತೆ ಆಗುವಂಥದ್ದು, ಮದುವೆ ಆಗುವಂಥದ್ದು ಚಾನ್ಸಸ್ ಇದೆ ಮಿಥುನ ರಾಶಿಯವರಿಗೆ. ನೀವು ಕಷ್ಟಪಟ್ಟಿದ್ದ ದುಡ್ಡು ನಿಮ್ಮ ಕೈ ಬಿಟ್ಟು ಏನಾದರೂ ಹೋಗಿದರೆ ಅದು ಈ ತಿಂಗಳಲ್ಲಿ ವಾಪಸ್ ಬರೋವಂಥದ್ದು ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಒಳ್ಳೆ ಖುಷಿನೂ ಸಿಗುತ್ತೆ. ಮತ್ತು ಖರ್ಚು ಮಾಡೋವಂಥದ್ದು ನೀವು ಈ ತಿಂಗಳಲ್ಲಿ ಸ್ವಲ್ಪ
ಕಡಿಮೆ ಮಾಡಬೇಕಾಗತ್ತೆ. ಏಕೆಂದರೆ ತಿಂಗಳ ಕೊನೆ ಭಾಗದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದ ಸ್ವಲ್ಪ ಖರ್ಚು ಮಾಡದೆ ದುಡ್ಡನ್ನು ಉಳಿಸ್ಕೊಳ್ಳಿ. ನಿಮ್ಮ ಸಂಬಳದ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನು ಎತ್ತಿಟ್ಬಿಟ್ಟು ನೀವು ಖರ್ಚು ಮಾಡಿ. ಖರ್ಚಿಗೆ ನಿಮ್ಮ ಕಷ್ಟಗಳಿಗೆ ಒಂದು ಅಂಕುಶ ಹಾಕುವಂಥದ್ದು ತುಂಬ ಅವಶ್ಯಕತೆ ಇದೆ ನಿಮಗೆ. ಹಾಗೆ ಮಿಥುನ ರಾಶಿಯವರು ಮಾತಾಡಬೇಕಾದ್ರೆ ಅವರಲ್ಲಿ ಸಮಯ ಪ್ರಜ್ಞೆ ಎಲ್ಲ ತೂಕ ಅಂಥದ್ದು ಬಹುತೇಕ ಕಾಣಿಸುತ್ತೆ. ಹಾಗಾಗಿ ಅಂದರೆ ಮಿಥುನ ರಾಶಿಯವರು ಮಾತಾಡಬೇಕಾದ್ರೆ ಸುಮ್ಮನೆ ಮಾತಾಡೋದಿಲ್ಲ. ಅವರ ಅನುಭವ ಒಂದು ವಿಷಯದಿಂದ ಮಾತಾಡ್ತಾರೆ. ಅದರಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ಆ ಮಾತಿನಿಂದ ನಿಮ್ಮಲ್ಲಿ ಈ ಸರಿ ವಿಶೇಷ ಒಂದು ವ್ಯಕ್ತಿತ್ವ ಅನ್ನೋದು ನಿಮ್ಮಲ್ಲಿ ರಚನೆ ಆಗುತ್ತೆ. ಆ ವ್ಯಕ್ತಿತ್ವದಿಂದ ನಿಮಗೆ ಎಲ್ಲರೂ ಸಮಾಜದಲ್ಲಿ ಗೌರವ ಕೊಡೋಕ್ಕೆ ಶುರು ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಯಾರಾದರೂ ಈ ತಿಂಗಳಲ್ಲಿ ರಿಸಲ್ಟನ್ನು ಕಾಯ್ತಾ ಇದ್ದರೆ ಅವರಿಗೆ ಖುಷಿಯ ವಿಚಾರನೂ ಈ ತಿಂಗಳು ಕಾದಿರುತ್ತೆ. ಒಂದು ಕ್ಯಾಂಪಸ್ ರಿಪ್ಲೇಸ್ಮೆಂಟ್ ಸಮೇತ ಆಗೋ ಚಾನ್ಸಸ್ ಇರುತ್ತೆ. ನೀವೇನಾದರೂ ಗೌರ್ಮೆಂಟ್ ಕೆಲಸನ ಹುಡುಕ್ತಿದ್ರೆ ಅದು ಆಗೋ ಚಾನ್ಸಸ್ ಇದೆ. ಮತ್ತು ನೀವು ಎಲ್ಲಿಯಾದರೂ ಜನಗಳ ಮಧ್ಯದಲ್ಲಿ ಏನಾದರೂ ಜಗಳ ಆಗ್ತಿದೆ ಅಂದಾಗ ನೀವು ಹೋಗಿ ಮೂಗು ತಿರ್ಸಿದ್ರೆ ಅದರಲ್ಲಿ ನಿಮ್ಮನ್ನು ಸಿಕ್ಕಾಕ್ಸ್ಬಿಟ್ಟು ಅವರುಗಳೇ ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಜನರ ಕೆಟ್ಟ ದೃಷ್ಟಿಗೆ ಒಳಗಾಗಬೇಡಿ. ನೀವು ಅಂಥ ವಿಷಯಗಳಿಂದ ಸ್ವಲ್ಪ ದೂರನೇ ನಿಂತುಬಿಡಿ. ಹಾಗೆ ಕೃಷಿಕರು ಯಾರಾದರೂ ನೋಡ್ತಾ ಇದ್ದರೆ ನಿಮಗೆ ಆಕಸ್ಮಿಕವಾಗಿ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತೆ. ಹಾಗೆ ಆನ್ಲೈನ್ ವ್ಯವಹಾರ ಮಾಡುವಂಥವ್ರು ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಮಧ್ಯಮ ಲಾಭಗಳಿರುತ್ತೆ. ಹಾಗೆ ಟ್ರೇಡಿಂಗ್ ಆ ಥರ ಮಾಡೋರು ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ಏಕೆಂದರೆ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಜೊತೆಗೆ ನೀವು ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ, ಏನೋ ಡಿಲೇ ಆಗ್ತಾ ಇದೆ ಅಂತ ಅಂದಾಗ ಈ ಮಂತ್ರನ ನೀವು 108 ಬಾರಿ ನೀವು ಜಪ ಮಾಡಬೇಕಾಗತ್ತೆ. ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಗಣಪತಿಯೇ ನಮಃ. ಈ ಮಂತ್ರನ ನೀವು 108 ಬಾರಿ ನೀವು ಹೇಳಬೇಕಾಗತ್ತೆ. 108 ಬಾರಿ ಜಪ ಮಾಡಿದರೆ ಸಾಲದು. ನಿಮ್ಮ ತಲೆಯಲ್ಲಿ 108 ವಿಷಯಗಳನ್ನ ಯೋಚನೆ ಮಾಡೋದು ಬಿಟ್ಬಿಡಿ. ಆರಾಮಾಗಿ ಯಾವುದೇ ವಿಷಯಕ್ಕೆ ಕೂತು ತಾಳ್ಮೆಯಿಂದ ಯೋಚನೆ ಮಾಡಿ, ಎಲ್ಲ ಸರಿ ಆಗುತ್ತೆ. ಇನ್ನು ಆರೋಗ್ಯ ವಿಷಯಕ್ಕೆ ನೋಡೋಕ್ಕೆ ಬಂದರೆ ರಾಜಕಾರಣಿಗಳು ಇಲ್ಲ ಕಲಾವಿದರುಗಳಿಗೆ ಸ್ವಲ್ಪ ಕಠಿಣವಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಹಳ ವಿಶೇಷವಾಗಿ ಇರುವಂಥದ್ದು ಏನಂದರೆ ಈ ಮಾಸದಲ್ಲಿ ಮಾಡುವಂಥ ಪರಿಹಾರಗಳು ಸ್ವಲ್ಪ ಬಡವರಿಗೆ ಸ್ವಲ್ಪ ದಾನ ಧರ್ಮ ಅಂಥದ್ದು ಮಾಡಿದರೆ ನಿಮಗೆ ಒಳ್ಳೆ ಫಲನೂ ಸಿಗುತ್ತೆ. ಸರಿ ವೀಕ್ಷಕರೇ, ಇದನ್ನೆಲ್ಲ ನೀವು ಸ್ವಲ್ಪ ತಿಳ್ಕೊಂಡು ಹುಷಾರಾಗಿ ಕಾರ್ಯಗಳನ್ನ ನಿರ್ವಹಿಸಿ. ಸರಿ ಎಲ್ಲ